ಅಬ್ಬಾ ಅಬ್ಬಾ ಅಬ್ಬಾ, ಇದೇನು ಅರಮನೆ ಇದ್ದಂಗೆ ಐತಲ್ಲ ರೂಮು. ಅಯ್ಯೋ, ನಾನಂತೂ ಎಂದೂ ಇಂಥ ರೂಮ್ನ, ಇಷ್ಟು ಚಂದಾಗಿರೋ ರೂಮ್ನ ನಾನು ನೋಡೇ ಇರಲಿಲ್ಲ. ಅಚ್ಚು ಅಚ್ಚು, ಥ್ಯಾಂಕ್ ಯು ಸೋ ಮಚ್ ಅಚ್ಚು. ಏನು ಮನೆ ಬಿಟ್ಬಿಟ್ಟು ಓಡ್ ಬಂದಿದ್ದಕ್ಕೂ ಫುಲ್ಲು ಖುಷಿ ಆಯ್ತಾಯ್ತು ನನಗಂತೂ. ಅಂತೂ ಇಂತೂ ನಾವು ಎಂಥ ಜೀವನ ಮಾಡ್ತಾ ಇದ್ದೀವಿ ಅಲ್ವಾ. ಅಪ್ಪ, ನಾನು ಬಂದ ತಕ್ಷಣ ಬೀದಿನ ಭಿಕ್ಷೆ ಎತ್ಬೇಕೇನೋ ಅನ್ಕೊಂಡಿದ್ದೆ. ಛೇ, ರಾಯಲ್ ಲೈಫ್ ನಮ್ದು. ಅಚ್ಚು ಅಚ್ಚು, ಹಾ ಹೇಳ್ರಚ್ಚು. ಅಚ್ಚು, ನಿಂಗೆ ಖುಷಿ ಆಗ್ತಿಲ್ವೇನೋ? ನಂಗೆ ಎಷ್ಟು ಖುಷಿ ಆಗ್ತಾ ಇದ್ ಗೊತ್ತಾ. ವಾವ್, ಎಷ್ಟು ದೊಡ್ಡ ರೂಮು, ಅದ್ರಾಗೂ ಎ ಸಿ ರೂಮು. ನಾನು ಬೆಂಗಳೂರಿಗೆ ನೀ ಬಂದಿರಲ್ಲ, ಮೊದಲನೇ ಕಿತ್ತ ಬೆಂಗಳೂರು ಬಂದಿರೋದು. ಎಂತ ಸಂದಕೈತೆ ಕಣ್ಲ ರೂಮು. ವಾವ್, ಎಲ್ಲ ಇದ್ದು ಬಿಡ್ಬೇಕು ನಾವಂತೂ. ಸೂಪರ್ ಡೂಪರ್ ಆಗೈತೆ. ಅದಕ್ಕೆ ನಾನು ಹೇಳಿದ್ದು ಈಚೆ ಕಡೆಯಿಂದ ನೀಯ ಇದು ನೋಡಕ್ ಸಂದಕೈತೆ, ನಾವು ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ನೀನೇನಿಯ ಬ್ಯಾಡ 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 ಅಂತ ಬಡ್ಕೊಂತಿದ್ದೆ. ಈಗ ನೋಡ್ದ ಎಂತ ಸಂದಕಿರೋ ರೂಮ್ ಸಿಕ್ತು ನಮಗೆ ಹೋಟ್ಲಗೆ. ಅಪ್ಪ, ನಿನಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ. ನಾನು ಎಲ್ಲ ದುಡ್ಡು ಸೇರಿದ್ರು ಬರೀ 50,000 ರೂಪಾಯಿ ಐತೆ ಅಷ್ಟೇ. ಫ್ರೆಂಡ್ಸು ಅವರು ಇವ್ರ ತಗೆಲ್ಲ ಕಿತ್ಕೊಂಡು ಬಂದಿರೋದೆಲ್ಲನೂ 50,000 ರೂಪಾಯಿನಾಗ ನಾವು ಸುಮ್ಮನೆ ಮರ್ಯಾದೆಗೆ ಯಾವ ಥರ ಒಂದು ರೂಮು ಏನಾದರೂ ಮಾಡ್ಕೊಂಡು ಒಂದು 20-30 ಸಾವಿರ ಅಡ್ವಾನ್ಸ್ ಕೊಟ್ಕೊಂಡು ಆಮೇಲೆ ಕೆಲಸ ಹುಡ್ಕೋಕೆ ಒಂದು ಸ್ವಲ್ಪ ಬೇಕಾಗ್ತದೆ. ಅದಕ್ಕೆ ನಾನು ಎಲ್ಲ ರೂಮ್ ಮಾಡ್ಕೊಂಡಿದ್ದಾನೆ ಬಾ ಅಂತ ಹೇಳಿದ್ರೆ ನೀನು ನೋಡಿ ಕುಂದು ಈ ಹೋಟ್ಲು ಕರ್ಕೊಂಡು ಬಂದಿದ್ಯಾ. ಈ ಹೋಟ್ಲಾಗ ಒಂದು ದಿನಕ್ಕೇನೆ 5,000 ರೂಪಾಯಿ ಗೊತ್ತಾ ನಿನಗೆ? ಅಯ್ಯ, ಒಳ್ಳೆ ಕಂಜೂಸ್ ಥರ ಆಡ್ತೀಯಪ್ಪ ನೀನಂತೂ. ಒಂದಿನ ಇದ್ದೋಗನ ಬಿಡು, ಹೋಗ್ಬಿಟ್ಟು ಏನಾಗ್ತದೆ. ನಾನು ಬೆಂಗಳೂರಿನೇ ನೋಡಿಲ್ಲ. ಈಗ ಮನೆ ಹುಡಿಕೊಂಡು ಕುಂತ್ಕೊಂಡ್ರೆ ಬೆಂಗಳೂರು ನೋಡೋದು ಯಾವಾಗ ನಾನು ಹೇಳು? ಅಯ್ಯ, ನೀನೊಂಥರ ಬಿಡು. ನೋಡು ಬಾ, ಒಂದು ರೌಂಡ್ ಎಲ್ಲ ಬೆಂಗಳೂರೆಲ್ಲ ಓಡಾಡ್ಕೊಂಡ್ಬಿಟ್ಟು ಬರೋಣ. ಎಂಥ ಸಂದಾಕಿದಂತೆ ಗೊತ್ತಾ. ಅದು ಎಂಥದ್ದು ಮಾಲಾ ಪೇಸಿ ಅಂತ ಐತಂತಲ್ಲ, ಅದು ಕರ್ಕೊಂಡೋಗು. ಅಲ್ಲಿ ನಾನು ಹೋಗ್ಬೇಕು ಅಂತ ಆಸೆಗಿದ್ದೆ. ಅಪ್ಪ, ನೀನಂತೂ ಬಂದಾಗಿಂದ ಒಳ್ಳೆ ಬೇಜಾರಾಗಿದೆಯಾ. ನಾನು ನೋಡಿ ಎಷ್ಟು ಖುಷಿಯಾಗಿದ್ದೀನಿ. ಎಲ್ಲರೂ ನೋಡ್ಬಿಟ್ಟು ಹೊಟ್ಟೆ ಹುರ್ಕೋಬೇಕು. ಒಂದು 4 ಫೋಟೋಸ್ ಎಲ್ಲ ಹಾಕಬೇಕು. ಅದು ಯಾಕೆ ನಿನ್ಗೆ ಅರ್ಥ ಆಯ್ತಿಲ್ವೋ ನನಗಂತೂ ಗೊತ್ತಾಗ್ತಿಲ್ಲ. ಇದೆಲ್ಲ ಸುಮ್ಮನೆ ಕಷ್ಟ. ನೋಡು, ನಾಳೆ ಬೆಳಗ್ಗೆ 12 ಗಂಟೆ ತನಕ ಐತೆ ಟೈಮು. 12 ಗಂಟೆಗೆ ಚೆಕ್ಔಟ್ ಮಾಡಿಬಿಡ್ಬೇಕು. ಸುಮ್ಮನೆ 5,000 ರೂಪಾಯಿ ಒಂದು ದಿನಕ್ಕೆ. ಇಲ್ಲಿ ಊಟ ಎಷ್ಟು ಕಾಸ್ಟ್ಲಿ ಗೊತ್ತಾ? ಒಂದು ದಿನಕ್ಕೆ 1,000 ರೂಪಾಯಿ ಊಟಕ್ಕೆ ಏನೇ ಆಯ್ತದೆ. ಇಂಥ ಹೋಟ್ಲು ನಮ್ಗೆ ಅವಶ್ಯಕತೆ ಇರಲಿಲ್ಲ. ನೋಡಿ, ಸುಮ್ಮನೆ ಅದೆಲ್ಲ ಬೇಡ. ನಾವಿಬ್ಬರು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕೆಲಸ ಹುಡಿಕೊಂಡು ಒಂದು ಪುಟಾಣಿ ರೂಮ್ನ ಫಸ್ಟ್ ಬಾಡಿಗೆ ತಗೊಳ್ಳೋಣ. ಆಮೇಲಿಂದ ಬೇಕಾದ್ರೆ ಇಬ್ಬರು ಕೆಲಸಕ್ಕೆ ಸೇರ್ಕೊಂಡು ದುಡ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ. ನೋಡು, ಊರು ಬಿಟ್ಟು ಬಂದಿದ್ದೀವಿ, ಮಾನ ಮರುವದಿ ಇರಕ್ಕಿಲ್ಲ. ನಾವು ಏನಾದ್ರೂ ಅದು ಇದು ಮಾಡ್ಕೊಂಡು ಊರಿಗೆ ಹೋದ್ರೆ ಈಗ ಫಸ್ಟು ಕಷ್ಟಪಡೋಣ, ಸರಿನಾ? ಈ ಫಸ್ಟ್ ಕಷ್ಟಪಟ್ಟು ದುಡಿದ್ಬಿಟ್ಟು ಆಮೇಲಿಂದ ಮುಂದೆ ಏನು ಬೇಕೋ ಅದನ್ನ ಯೋಚನೆ ಮಾಡೋಣ. ನನ್ನ ಮಾತು ಕೇಳು. ನೋಡಿ, ಏನೋ ನಿನ್ನ ಆಸೆ ಒಂದಿನ ಈ ರೂಮಾಗಿರೋಣ ಸಾಕು. ನೀನಂತೂ ಇಲ್ಲಿಗೆ ಬಂದ್ರು ಬರೀ ಅದು ಇದು ಅಂತಲೇ ಯೋಚನೆ ಮಾಡ್ತೀಯಾ. ಇಷ್ಟಪಟ್ಬಿಟ್ಟು ನಾವಿಬ್ರು ಬಂದಿದ್ದೀವಿ. ನಿನಗೆ ಗೊತ್ತಲ್ವ ಅಚ್ಚು, ನಾನು ಎಷ್ಟು ಇಷ್ಟಪಟ್ಬಿಟ್ಟು ನಿನಗೋಸ್ಕರ ಎಂಗೇಜ್ಮೆಂಟ್ ಬಿಟ್ಬಿಟ್ಟು ಓಡ್ ಬಂದೆ ಅಂತ ಹೇಳ್ಬಿಟ್ಟು ಅಂಥ ನಮ್ಮ ಮಾವನ ಮಗುನೇ ಬಿಟ್ಬಿಟ್ಟು ಬಂದಿದ್ದೀನಿ ನಿನಗೋಸ್ಕರ. ಅಂತದ್ರಾಗ ನೀನು ಒಳ್ಳೆ ಹಿಂಗೆ ಉಫ್ ಅಂತ ಹೇಳ್ಬಿಟ್ಟು ಕುಂತ್ಕೊಂಡ್ರೆ ನಂಗೆ ಬೇಜಾರಾಗಕ್ಕಿಲ್ವಾ? ಹೇಳು, ಬೇಜಾರಾಗಕ್ಕಿಲ್ವಾ? ಬಾ ಸುಮ್ಕಿನಿಯ, ಒಂದೇ ಒಂದ್ಸಲ ಕರ್ಕೊಂಡೋಗು. ದೊಡ್ಡ ಮಾಲ್ ಐತೆ ಅಂತಲ್ಲ, ಆ ಮಾಲು ಕರ್ಕೊಂಡೋಗು ಪ್ಲೀಸ್. ಏನು ಥರ ಏನಾರ ಕೇಳಿದಿನ? ನಾಳೆಯಿಂದ ಬೇಕಾದ್ರೆ ಕಷ್ಟಪಟ್ಬಿಟ್ಟು ಕೆಲಸ ಮಾಡಿ ದುಡ್ದು ಏನಾರ ಮಾಡಿ ಕೆಲಸ ಹುಡ್ಕೋಣ. ಇವತ್ತೊಂದೇ ಒಂದಿನ ಆರಾಮಾಗಿ ಓಡಾಡೋಣ. ಆಯಿತು, ಆದರೆ ಇವತ್ತೇ ಲಾಸ್ಟು. ನಾಳೆಯಿಂದ ಕಷ್ಟಪಟ್ಬಿಟ್ಟು ಚಿಕ್ಕ ರೂಮ್ ಹುಡ್ಕೋಣ, ಒಂದು ಸಣ್ಣ ಹುಡುಕ್ಬಿಟ್ಟು ಏನಾದ್ರೂ ಒಂದು ಸಂಸಾರಕ್ಕೆ ಏನೋ ಮಾಡ್ಕೊಳ್ಳೋಣ. ಅದು ಬಿಟ್ಬಿಟ್ಟು ನಾವು ಹಿಂಗೆಲ್ಲ ಕೂತ್ಕೊಂಡ್ರೆ ದುಡ್ಡೆಲ್ಲ ಖರ್ಚು ಹೋಗ್ಬಿಟ್ರೆ ಆಮೇಲೆ ನಾವು ಊಟಕ್ಕೆ ಕೂಳ್ಗೂ ಇದ್ದಂಗೆ ಓಡಾಡಬೇಕಾಯ್ತದೆ, ಸರಿನಾ? ಆಯಿತು. ಅಚ್ಚು, ಟಿವಿನೂ ಐತೆ ಕಣೋ ನಮ್ಮ ರೂಮಗೆ. ಈ ಟಿವಿ ಹೆಂಗೆ ಆನ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಹೆಂಗೆ ಆನ್ ಮಾಡ್ತಾರೆ? ಯಪ್ಪ, ಇಂಥ ಒಂದು ರೂಮಾಗಿ ಇದ್ಬಿಟ್ರೆ ಸಾಕು ನಮಗೆ. ಲೋ ಅಚ್ಚು, ಮಾಡಿದ್ರೆ ಇಷ್ಟು ಚೆನ್ನಾಗಿರೋ ರೂಮ್ನೇ ನಾವಿಬ್ರು ಮಾಡಬೇಕು. ಎಷ್ಟು ಸಂದಕೈತೆ ನೋಡ್ಬಾರು ರೂಮ್ ಮಾತ್ರ. ಟಿವಿ ಎಲ್ಲ ಫೆಸಿಲಿಟೀಸ್ ಐತೆ. ಟಿವಿ, ಮಂಚ, ಕುರ್ಚಿ, ಕಾಪಿ ಮಾಡ್ಕೊಳ್ಳೋ ಕಾಪಿ ಬಟ್ಲು ಎಲ್ಲನೂ ಐತೆ. ಇಂಥ ರೂಮ್ ಅಂತೂ ನಮ್ಮ ಹಳ್ಳಿನಾಗ ಹುಡ್ಕಿದ್ರು ಒಂದು ಸಿಗಕ್ಕಿಲ್ಲ ಬಿಡು. ಪಾರ ಇಲ್ಲಿ ನೋಡ್ದಾ ಟಿವಿ ಹೆಂಗ ಆನ್ ಮಾಡೋದು? ಟಿವಿ ನೋಡಿ ಎಷ್ಟು ಚೆನ್ನಾಗೈತೆ. ಎ ಸಿ ನೋಡ್ದಾ ಸೊಳ್ಳಿ ಆಯ್ತಿಲ್ವಾ? ಆಗ್ತೈತೆ. ಅದು ಯಾಕೆ ಹಿಂಗೆ ಸಪ್ಪಗಿದೆಯೋ ನೀನಂತೂ ಬಂದಾಗಿಂದ ನನಗಂತೂ ಗೊತ್ತಾಯ್ತಿಲ್ಲ. ಸರಿ, ನಾನು ಮುಖ ತೊಳ್ಕೊಂಡು ಪ್ರೆಸ್ ಅಪ್ ಆಗಿ ಬರ್ತೀನಿ. ದೊಡ್ಡ ಮಾಲು ಕರ್ಕೊಂಡೋಯ್ತೀನಿ ಅಂದಲ್ಲ, ಅಲ್ಲಿ ಕರ್ಕೊಂಡೋಗು. ಆಮೇಲಿಂದ ಟಿವಿ ಹೆಂಗೆ ಆನ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳೋಂದ್ಕಿತ, ಸರಿನಾ? ಆಯಿತು. ಇವಳನ್ನ ಹೆಂಗಪ್ಪ ಕರ್ಕೊಂಡೋಗೋದು? ಬಂದ ತಕ್ಷಣ 5,000 ರೂಪಾಯಿ ಖರ್ಚು ಮಾಡಿಬಿಟ್ರೆ ಆಮೇಕಿಂದ ಮುಂದಿನ ಜೀವನಕ್ಕೆ ಏನು ಮಾಡಬೇಕು? ತಿರುಗಿ ಊರಿಗೆ ವಾಪಸ್ ಹೋದ್ರೆ ಮಕ್ಕೇನೇ ಹೋಗಿತಾರೆ. ನಮ್ಮಮ್ಮ ಬೇರೆ ಫೋನ್ ಮಾಡಿ ಗೊಳೋ ಅಂತ ಗೊಳಾಡ್ತೈತೆ, ಬಾ ಅಂತ. ನನಗೆ ಇಲ್ಲಿರೋಕ್ಕೂ ಇಷ್ಟ ಆಯ್ತಿಲ್ಲ, ಊರಿಗೆ ಹೋಗೋಕ್ಕೆ ಭಯ ಆಯ್ತೈತೆ. ಏನು ಮಾಡಬೇಕು, ಏನು ಕಥೆಯೋ ಗೊತ್ತಾಯ್ತಿಲ್ಲ. ಇವಳು ನೋಡಿದ್ರೆ ಇಲ್ದಿರ ಆಟ ಎಲ್ಲ ಆಡ್ತಾವಳೆ. ಮರುವಾದಾಗ ಇರೋಕೆ ಹಾಕಿಲ್ವ ಇವಳಿಗೆ? ಅಯ್ಯೋ, ಎಷ್ಟು ಹೇಳಿದ್ರು ಅಷ್ಟೇ ನೆನೆಯ ಬಿಡು ಇವಳಿಗಂತೂ. ಈಗ ಏನು ಮಾಡೋದು? ಕರ್ಕೊಂಡೋಗ್ಬಿಟ್ಟು ಬರೋಣ. ಒಂದೇ ಒಂದಿನ ತಾನೇ, ನಾಳೆ ಕೇಸೋರು ಐತಾಳ್ಬಿಡು. ಇಷ್ಟು ದೊಡ್ಡ ರೂಮ್ ಅವಶ್ಯಕತೆ ನಮಗಂತೂ ಇರಲಿಲ್ಲ. ಸುಮ್ಮನೆ ಯಾಕೆ ಈ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸೋದು ನಾ ಕಾಣೆ. ಸರಿ ಬಿಡು, ಆಗಿದ್ದಾಗಲೇ ತಾಗೆ ಅವಳ ಆಸೆ ಹಂಗೇನಿಯ ಹೋಗ್ಬಿಟ್ಟು ಕರ್ಕೊಂಡ್ಬಿಡ್ತೀನಿ. ಇವತ್ತೊಂದಿನ ಇದು ಬೆಳಗ್ಗೆ 11-12 ಗಂಟೆ ಅಷ್ಟೊತ್ತಿಗೆ ಸುಮ್ಕೇನಿಯ ರೂಮ್ ಎಲ್ಲ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡ್ಬೇಕು ನಾವು. ಇಲ್ಲ ಅಂತಂದರೆ ಇನ್ನೂ 5,000 ರೂಪಾಯಿ ಶಾನೆ ಮಾಡ್ಬಿಡ್ತಾರೆ ಅಷ್ಟೇ. ಏನಿಯ ಯಾಕೆ ಬೇಕು ಸುಮ್ಕೇನಿಯ? ಅಚ್ಚು, ನಾನು ರೆಡಿ. ಬಾ ಹೋಗೋಣ ಬಾ. ಥ್ಯಾಂಕ್ ಯು ಅಚ್ಚು, ಲವ್ ಯು ಸೋ ಮಚ್. ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಗೊತ್ತಾ? ನಮ್ಮ ಅಮ್ಮನ ಥರ ಅಂತೂ ಅಲ್ವೇ ಅಲ್ಲನ್ನು. ತುಂಬ 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 ಒಳ್ಳೆಯವನು. ಸರಿ ಬಾ. ಅಲ್ಲಿ ಹೋಗಿ ಒಂದು 4 ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು. ಎಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಉರ್ಕೊಂಡು ಸಾಯ್ಬೇಕು. ಎಲ್ಲರ ಮಗುನು ಫೋಟೋಸ್ ಹಾಕ್ಬೇಕು ನಾನು. ಹಂಗೇನಿಯಾ ನಾನೊಂದು ಮೊಬೈಲ್ ತಗೋಬೇಕು ಕಣೋ.
ಯವಿ 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 ಯಪ್ಪ, ಇದೇನೋ ಇದು ಆ ಇದೇನೋ ಇದು ಇಷ್ಟು ದೊಡ್ಡದಾಗಿ ಇಷ್ಟು ಸಂದಕೈತಲ್ಲೋ. ಪಾರಿನೇ ಇಲ್ಲೇ ಇದ್ದಂಗೆ ಐತಲ್ವೇಲೋ. ಯಪ್ಪ, ಎಂತ ಸಂದಕೈತೆ. ಹಾ ಚೆನ್ನಾಗೈತೆ. ಅಚ್ಚು, ಬೆಂಗಳೂರು ಎಷ್ಟು ಚೆನ್ನಾಗೈತೆ ಅಲ್ವೇನೋ. ನಾನು ದೇವ್ರಣ್ಣ ಹಿಂಗೆಲ್ಲ ಇರ್ತದೆ ಅಂತ ನಾನು ನೋಡೇ ಇರಲಿಲ್ಲ ಕಣೋ. ಎಷ್ಟು ಚೆನ್ನಾಗೈತೆ ಕಣೋ ಬೆಂಗಳೂರು. ವಾವ್, ದೇವ್ರಣ್ಣ ನನಗೆ ಹಿಂಗೆಲ್ಲ ಇರ್ತದೆ ಅಂತ ಗೊತ್ತೇ ಇರಲಿಲ್ಲ. ನಮ್ಮ ಒಳ್ಳಿ ನಿನಗೆ ಏನೋ ಅಂತ ಅನ್ಕೊಂಡಿದ್ದೆ. ನನ್ನ ಫ್ರೆಂಡು ಫೋನ್ ಹಾಕ್ಬಿಟ್ಟು ಬೆಂಗಳೂರಾಗಿದ್ರೆ ಮಾಲಾ ಪಿ ಎಸ್ ಸಿ ಅಲ್ಲಿ ಓಡಾಡ್ಕೊಂಡ್ಬಿಟ್ಟು ಬೋ ಸಂದಾಗಿರ್ತದೆ ಅಂತ ಹೇಳಿದ್ರ, ಅದಕ್ಕೇನಿಯ ಬಂದಿದ್ದು. ವಾವ್, ಸೂಪರ್ ಆಗೈತೆ, ಬೋ ಸಂದಾಗೈತೆ ಕಣೋ. ನನಗಂತೂ ಬೋ ಇಷ್ಟ ಆಯ್ತು. ವಾವ್, ತುಂಬಾ ಚೆನ್ನಾಗಿದೆ. ಬಾರು ಎಂಜಾಯ್ ಮಾಡಬೇಕು. ನಾವು ಹೊಸ್ತಾಗಿ ಬಂದಿದ್ವಿ ಇಲ್ಲಿಗೆ ಬೆಂಗಳೂರಿಗೆ, ನಾವೇನು ನೋಡಿಲ್ಲ, ಎಲ್ಲ ನೋಡಿ ಎಂಜಾಯ್ ಮಾಡಬೇಕು ತಾನೇ. ಬಾ ಹಂಗೇನೆ ಒಳಗಡೆ ಎಲ್ಲ ನೋಡಿ ಓಡಾಡ್ಕೊಂಬಿಟ್ಟು ಬಂದ್ಬಿಡೋಣ ಬಾ. ಇಂಥ ಜಾಗವ ನಾನು ನೋಡೇ ಇಲ್ಲ. ಅಲ್ಲ, ನಮ್ಮ ಅಮ್ಮ ಹೇಳ್ತಿತ್ತಲ್ಲ, ಏನದು ಇದೇ ಹಿಂಗಿರ್ಬೇಕಾದ್ರೆ ಇನ್ನು ಅಮೇರಿಕಾ ಇನ್ನು ಎಷ್ಟು ಚೆನ್ನಾಗಿರ್ತದಲ್ವಾ. ಮೊದಲು ಅಮೇರಿಕಾ ಅಂದರೆ ಭಯ ಆಗೋದು. ಈಗ ಈ ಜಾಗ ನೋಡ್ಬಿಟ್ಮೇಲೆ ಅಮೇರಿಕಾ ಇನ್ನು ಎಷ್ಟು ಸುಂದರವಾಗಿರ್ತದೋ ಅಂತ ಅನ್ನಿಸ್ತದೆ. ನಮ್ಮ ಮಾವ ಇಂಥವೆಲ್ಲ ಎಷ್ಟೆಷ್ಟೋ ನೋಡ್ಕೊಂಡು ಬಂದಿರ್ತಾನೋ ಏನೋ ಅಲ್ವಾ ಅಚ್ಚು. ಹಾಂ ಸರಿ ಬಾರೋ, ಇನ್ನು ಒಳಗಡೆ ಹೋಗ್ಬಿಟ್ಟು ಫುಲ್ಲು ರೌಂಡ್ಸ್ ಹಾಕೊಂಡ್ಬಿಟ್ಟು ಬರೋಣ ಬಾ. ಅಯ್ಯೋ, ಎಷ್ಟು ಚೆನ್ನಾಗೈತೆ. ಹಬ್ಬಬ್ಬಬ್ಬಬ್ಬಬ್ಬಾ, ಏನೋ ಇದು ಮೆಟ್ಲೆ ಹತ್ತಂಗಿಲ್ಲ. ಸುಮ್ಮನೆ ನಿಂತ್ಕೊಂಡ್ರೆ ಮ್ಯಾಕ್ ಕರ್ಕೊಂಡು ಹೋಗ್ಬಿಡ್ತದೆ, ಕೆಳಗೆ ಕರ್ಕೊಂಡು ಬಂದ್ಬಿಡ್ತದಲ್ಲ. ಅಯ್ಯೋ 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 ಬುಡತ್ಲಾಗೆ. ಎಂಥ ಸಂದಕೈತೆ. ಇಂಥ ಜಾಗವ ನಾನು ಬದುಕಿರೋ ಗಂಟ ನೋಡ್ತೀನೋ ನೋಡೋಕ್ಕಿಲ್ವ ಅನ್ಕೊಬಿಟ್ಟಿದ್ದೆ. ಕನ್ಸಾಗೋ ನೋಡಿರಲ್ಲ ಬಿಡು. ಮೊಬೈಲಾಗಿ ನೋಡೋಣ ಅಂದರೆ ಮೊಬೈಲು ಬೇರೆ ಇರಲಿಲ್ಲ. ನನ್ನ ಫ್ರೆಂಡ್ ಹೇಳಿ ಸರಿನೇ ಹೋಯ್ತು. ಸ್ವರ್ಗನೇ ದಾರಿಗಿಳಿದು ಬಂದ್ಬಿಟ್ಟೈತೆ. ಅಯ್ಯೋ, ನಾವು ಇಂಥ ಹತ್ರನೇ ಯಾವಾಗೂ ಇರಬೇಕಪ್ಪ. ಅಲ್ಲಿ ನೋಡೋ ಅಚ್ಚು, ಬಟ್ಟೆಗಳು ಎಷ್ಟೊಂದವೆ. ವಾವ್, ಅಲ್ಲಿ ನೋಡೋ ಡ್ರೆಸ್ ನೋಡೋ ಎಷ್ಟು ಚೆನ್ನಾಗೈತೆ. ಆ ಡ್ರೆಸ್ ತಗೋಬೇಕು ಅಂತ ನನಗಂತೂ ತುಂಬ 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 ಆಸೆ ಆಗ್ತೈತೆ. ಬಾರೋ, ಹೋಗ್ಬಿಟ್ಟು ಆ ಡ್ರೆಸ್ ತಗೊಂಡ್ಬಿಟ್ಟು ಬರೋಣ. ಎಷ್ಟು ಚೆನ್ನಾಗೈತೆ ನೋಡೋ ಡ್ರೆಸ್ಸು. ವಾವ್, ನಮ್ಮ ಹಳ್ಳಿನಾಗಿಂಥದ್ದು ಒಂದು ಸಿಗಕ್ಕಿಲ್ಲ. ಇಲ್ಲೇನು ಹುಡುಗಿಯರೆಲ್ಲ ಎಷ್ಟು ಪ್ಯಾಸನ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ತಾವ್ರೆ. ಪ್ಯಾಟೆ ಹುಡುಗಿಯರು ಅಂದರೆ ಹಂಗೆ ಅಲ್ವಾ. ನಮ್ಮ ಮಾವ ಇನ್ನು ಎಂತೆಂಥ ಪ್ಯಾಟೆ ಹುಡುಗಿಯರನ್ನೆಲ್ಲ ನೋಡಿರ್ತಾನೆ. ಆದರೆ ನಾನು ಒಪ್ಕೊಬಿಟ್ಟಿದ್ದಲ್ಲ ಮದುವೆ ಆಗೋಕ್ಕೆ. ನೋಡು, ಇಲ್ಲೆಲ್ಲ ತುಂಬ ಕಾಸ್ಟ್ಲಿ. ಏನು ಇಲ್ಲಿ ಬಟ್ಟೆ ಅವು ಇವು ಎಲ್ಲನೂ ತುಂಬ ಕಾಸ್ಟ್ಲಿ. ನಾನಿದು ಇನ್ನು ಫಸ್ಟ್ ಟೈಮ್ ಒಂದ್ಸಲ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಇಲ್ಲೆಲ್ಲ ಓಡಾಡಿದ್ದೀನಿ. ಇಲ್ಲೆಲ್ಲ ಏನೂ ತಗೊಳಕ್ಕಾಗಿಲ್ಲ ರುಚ್ಚು. ಇದೆಲ್ಲ ತುಂಬ ಕಾಸ್ಟ್ಲಿ. ನಮ್ಮಂತವ್ರು ಸುಮ್ಮನೆ ನೋಡ್ಕೊಂಡು ಹೋಗ್ಬೋದಷ್ಟೇ. ಅಷ್ಟು ಬಿಟ್ಬಿಟ್ಟು ಏನೂ ತಗೊಳಕ್ಕಾಗಿಲ್ಲ. ಅದಕ್ಕೆಲ್ಲ ಚೆನ್ನಾಗಿ ದುಡ್ಡಿರಬೇಕು, ಚೆನ್ನಾಗಿ ದುಡಿಬೇಕು, ಆಮೇಲೆ ಬಂದ್ಬಿಟ್ಟು ತಗೋಬೇಕು. ಸುಮ್ಮನೆ ಮಾಲುಗಳಿಗೆಲ್ಲ ಶಾಪಿಂಗ್ ಮಾಡೋದು ಅಂತಂದರೆ ಸುಮ್ಮನೆನಾ? ಸುಮ್ಮನೆ ಕಷ್ಟ ಆಯ್ತದೆ. ನಾವು ಚೆನ್ನಾಗಿ ದುಡ್ದು ಅರ್ನ್ ಮಾಡಿ ಒಂದು ಲೆವೆಲಿಗೆ ಬಂದಮೇಲೆ ಆಮೇಲೆ ಬಂದ್ಬಿಟ್ಟು ಹೆಂಗೆ ಬೇಕಾದ್ರೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡು, ಇವಾಗ ಇದೆಲ್ಲ ನೋಡಿದ್ದು ಸಾಕು. ಬಾ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನಾವು ಏನು ಮಾಡಬೇಕು, ಏನು ಎತ್ತ ಅಂತ ಕೆಲಸ ಹುಡ್ಕೋದೇನಾರ ಮಾಡೋಣ. ಬರೋದು ಬಂದಿದ್ದೀವಿ, ಹೋಗಿ ಹೋಗಿ ನಿನ್ನ ಜೊತೆ ಬಂದಲ್ಲ. ಅರ್ಧಂಬರ್ಧ ನೋಡ್ಕೊಂಡು ಯಾಕೋ ವಾಪಸ್ ಹೋಗ್ಬೇಕು. ಅರ್ಧಂಬರ್ಧ ನೋಡ್ಕೊಂಡ್ರೆ ಪೂರ್ತಿ ನೋಡ್ಕೊಂಡು ಆರಾಮಾಗೆ ಹೋಗ್ಬೇಕು. ಅರ್ಧಂಬರ್ಧ ನೋಡ್ಕೊಂಡು ಹೋದ್ರೆ ಸಂದಕ್ಕಿರಕ್ಕಿಲ್ಲ. ನೋಡು, ಬಾ ಹೋಗ್ಬಿಟ್ಟು ಪೂರ್ತಿ ಗಿರ್ತಿ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರೋಣ. ಎಂತ ಚೆನ್ನಾಗೈತೆ. ನೀನು ನೋಡಿದ್ಯಾ ನಂಗೆ ಒಂದು ದಿನಕ್ಕೂ ಇಂಥ ಸಂದಕ್ಕಿರ್ತದೆ ಅಂತ 7 ದಿನ ಬೇಡವಾ? ನನ್ನ ಫ್ರೆಂಡ್ ಹೇಳಿದಕ್ಕೆ ಬಂದಿದ್ದೀನಿ ನಾನು. ಲೆಕ್ಕ ಹಾಕು, ನೀನೊಂದು ಇದಕ್ಕೂ 7 ದಿನ ಮಾಡ್ದಲ್ಲ. ಬಾ. ಅಯ್ಯೋ, ಅಮ್ಮ ಮನೆ ಹತ್ರ ಏನು ಮಾಡ್ತಾಯಿತ್ತೋ ಏನೋ, ಅಪ್ಪ ಏನು ಮಾಡ್ತಾಯಿತ್ತೋ ಏನೋ. ತಪ್ಪು ಮಾಡ್ಬಿಟ್ನ ನಾನು. ಅಮ್ಮಂಗೆ ಫೋನ್ ಮಾಡ್ಲಾ? ಯಾಕೋ ಅಮ್ಮ ಎಲ್ಲ ನೆನಪಾಯ್ತವ್ರೆ, ಮಾತಾಡ್ಲಾ? ನಾನೆಲ್ಲ ಇವಳು ಬಂದಿದ್ದ ತಕ್ಷಣ ಗೊಳೋ ಅಂತ ಅಳ್ತಾಳೆ, ಅಪ್ಪ ಅಮ್ಮ ಅಂತ ಅಳ್ತಾಳೆ ಅಂತ ಅನ್ಕೊಂಡ್ರೆ ಇವಳೇನೊಂದು ಚೂರು ಅಳ್ತಾ ಇಲ್ಲ. ಖುಷಿಯಾಗಿ ಓಡಾಡ್ಕೊಂಡವಳಲ್ಲ. ನಾನೇ ಹುಡುಗಿ ಥರ ಅಳ್ತಾ ಇದ್ದೀನಿ. ಇವಳು ನೋಡಿದ್ರೆ ಇಷ್ಟ ಆರಾಮಾಗವಳಲ್ಲ. ಅಪ್ಪ, ಅದು ಹೆಂಗಿತ್ತಾರ ಹುಡುಗಿಯರು. ನನಗಂತೂ ನಮ್ಮ ಅಮ್ಮನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತೈತೆ. ಫೋನ್ ಮಾಡಿದ್ರೆ ಹೆಂಗೆ ಸಿಕ್ಕರಂಗೆ ಬೈತದೆ. ನೆನ್ನೆಲ್ಲ ಫೋನ್ ಮಾಡಿ ಉಗಿಸ್ಕೊಂಡಿದ್ದೀನಿ. ಈಗ ಮತ್ತೆ ಯಾಕೆ ಉಗಿಸ್ಕೋಬೇಕು? ಏನು ಮಾಡಲಿ? ಅಪ್ಪ ಅಮ್ಮ. ಅಚ್ಚು, ಬಾರೋ, ಅಲ್ಲೇ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಬಂದೆ. ನೀನು ಫೋನ್ ತೆಗಿಯೋ, ಒಂದು 4 ಫೋಟೋ ತೆಕ್ಕ. ನನ್ನ ಫೋನ್ ತೆಗಿಯೋ. ನಂಗೆ ಯಾಕೋ ಬೇಜಾರಾಯ್ತೈತೆ. ಬ್ಯಾಡ ಇವಾಗ. ಈಗ ಸುಮ್ಮನೆ ತೆಗಿತೀಯಾ? ತಗ. ಎಲ್ಲೋ ಸ್ಮೈಲ್ ಮಾಡೋ, ಎಷ್ಟು ಚೆನ್ನಾಗೈತೆ ಸ್ಮೈಲ್. ಸ್ಮೈಲ್ ಮಾಡಿದ್ರೆ ಸ್ಮೈಲೇ ಮಾಡೋಕ್ಕಿಲ್ಲ. ಒಂದು 4 ಫೋಟೋ ತಗೋಬೇಕು ಅಂದರೆ ತಗೊಳ್ಳೋ. ನನ್ನ ಒಂದು ಫೋಟೋ ತೆಗಿ, 1 2. ಈಗ ಬಾ, ಬೇಗ ಹೋಗೋಣ. ಬಂದಿರೋದೇ ನೋಡಕ್ಕಂತೆ. ಒಂದು 4 ಫೋಟೋ ತೆಗಿ. ಸರಿ ಕೊಡು. ತೆಗಿ. ಚೆನ್ನಾಗಿ ಬರ್ತಾಯ್ತಾ? ಚೆನ್ನಾಗಿ ಬರ್ತೈತೆ. ಒಂದು ನಿಮಿಷ ಇರು. ಈಗ ಬ್ಯಾಕ್ ಸೈಡಿಂದ ತೆಗಿ. ಸಾಕು, ಬಾ ಮನೆಗೆ ಹೋಗೋಣ. ಇವನೊಬ್ಬ ಈಗ ಸಾಕು ಅಂತ ಹೇಳ್ದೆ ಅಲ್ವಾ? ಬಾ ಹೋಗೋಣ. ಸರಿ ನಡಿ, ನಾಳೆ ನಾಡ್ದೆ ಇನ್ನೊಂದ್ಸಲ ಬರೋಣ.